ಸಂಸತ್ನಲ್ಲಿ ಕಲರ್ ಸ್ಮೋಕಿಂಗ್ ಸ್ಪ್ರೇ ಮಾಡಿ ಸೆರೆ ಸಿಕ್ಕವರೆಲ್ಲ ಉಗ್ರರ, ನಕ್ಸಲ್ಗಳ, ಕ್ರಿಮಿನಲ್ಗಳ ಏನಿವರ ಸಂಚು? ಯಾಕಾಗಿ ಕೇವಲ ಬಣ್ಣದ ಹೊಗೆಯನ್ನ ದಾಳಿ ಮಾಡಿದ್ರು? ಮುಂದೆ ಏನಾದರೂ ದೊಡ್ಡ ದಾಳಿಗೆ ಸ್ಕೆಚ್ ರೂಪಿಸಿದ್ರ? ಹೀಗೆ ದಿಕ್ಕಿಗೊಬ್ಬರು ಯೋಚನೆ ಮಾಡ್ತಾ ಇದ್ದಾರೆ. ಇದೇ ವಿಚಾರ ಸಂಸತ್ತಿನ ಉಭಯ ಸದನಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಲೋಕಸಭೆಯಲ್ಲಿ ನಡೆದ ಭಯಾನಕ ಭದ್ರತಾ ಲೋಪ, ದುಷ್ಕರ್ಮಿಗಳ ತಂಡ ನಡೆಸಿದ ಕಲರ್ ಸ್ಮೋಕ್ ದಾಳಿ ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿದೆ. ಬಂಧಿತ 4 ಆರೋಪಿಗಳ ವಿರುದ್ಧ ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆಯಡಿ ಕೇಸ್ ದಾಖಲಿಸಲಾಗಿದೆ. ಐಪಿಸಿ ಸೆಕ್ಷನ್ 120B ಮತ್ತು 452 ಅಡಿಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಪಟಿಯಾಲ ಕೋರ್ಟ್ ಆರೋಪಿಗಳನ್ನ 7 ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಇದರ ನಡುವೆ ಪ್ರಕರಣಕ್ಕೆ ಮತ್ತೊಂದು ರೋಚಕ ತಿರುವು ಸಿಕ್ಕಿದೆ. ಕಲರ್ ಸ್ಮೋಕ್ ದಾಳಿಯ ಮಾಸ್ಟರ್ ಮೈಂಡ್ ಲಲಿತ್ ಝಾ ಸರೆಂಡರ್. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ದೆಹಲಿ ಪೊಲೀಸರಿಂದ 6ನೇ ಆರೋಪಿ ಲಲಿತ್ ಝಾ ಬಂಧನ. ಸಂಸತ್ತಿನ ಒಳಗೆ ಬಣ್ಣದ ಹೊಗೆ ಸಿಡಿಸಿದ್ದ ಸಾಗರ್ ಶರ್ಮಾ ಹಾಗೂ ಮನೋರಂಜನ್ ಮತ್ತು ಸಂಸತ್ತಿನ ಹೊರಗೆ ಕಲರ್ ಸ್ಮೋಕ್ ಹಾಕಿಸಿದ್ದ ನೀಲಂ ದೇವಿ ಮತ್ತು ಅಮೋಲ್ ಶಿಂದೆ 4ರನ್ನ ಪೊಲೀಸರು ಬಂಧಿಸಿದ್ರು. ಇದಲ್ಲದೆ 4ರಿಗೆ ದಾಳಿ ನಡೆಸುವುದಕ್ಕೂ ಮುನ್ನ ವಾಸ್ತವ್ಯಕ್ಕೆ ಸಹಾಯ ಮಾಡಿದ್ರು ಎನ್ನಲಾದ ವಿಶಾಲ್ ಶರ್ಮಾ ಎಂಬಾತನನ್ನ ಗುರುಗ್ರಾಮದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಆದ್ರೆ ಈ ಭದ್ರತಾ ಲೋಪದ ಮಾಸ್ಟರ್ ಮೈಂಡ್ ಲಲಿತ್ ಝಾ ತಲೆಮರೆಸಿಕೊಂಡಿದ್ದ. ಈತನಿಗಾಗಿ ದೆಹಲಿ ವಿಶೇಷ ಪೊಲೀಸರು ಬಲೆ ಬೀಸಿದ್ರು. ಆದ್ರೆ ಆರೋಪಿ ನಿನ್ನೆ ರಾತ್ರಿ ಸ್ವಯಂ ಪ್ರೇರಿತವಾಗಿ ದೆಹಲಿಯ ಕರ್ತವ್ಯ ಪಥ ಠಾಣೆ ಪೊಲೀಸರ ಮುಂದೆ ಶರಣಾಗಿದ್ದಾನೆ. ಆತನನ್ನ ಬಂಧಿಸಿರುವ ಪೊಲೀಸರು ದೆಹಲಿ ಸ್ಪೆಷಲ್ ಸೆಲ್ಗೆ ಹಸ್ತಾಂತರಿಸಿದ್ದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾರೀತ ಲಲಿತ್ ಝಾ? ಈ ಲಲಿತ್ ಝಾ ಯಾರು? ಈತನ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಾದ್ರೆ, ಈತ ಕೋಲ್ಕತ್ತಾದ ಹುರ್ರಾ ಬಜಾರ್ ನಿವಾಸಿಯಾಗಿದ್ದಾನೆ. ಕೆಲಕಾಲ ಶಿಕ್ಷಕನಾಗಿ ಕೆಲಸ ಮಾಡಿದ್ನಂತೆ. ಇನ್ನು ಮಕ್ಕಳಿಗೆ ಮನೆ ಪಾಠವನ್ನ ಮಾಡ್ತಿದ್ನಂತೆ. ಕೆಲ ವರ್ಷಗಳ ಹಿಂದೆ ಕೋಲ್ಕತ್ತಾಗೆ ಬಂದಿದ್ದ. ಮನೆಯಲ್ಲಿ ತಾನೊಬ್ಬನೇ ಏಕಾಂಗಿಯಾಗಿ ವಾಸವಾಗಿದ್ನಂತೆ. ನೆರೆ ಹೊರೆಯವರ ಜೊತೆ ಅಷ್ಟಾಗಿ ಮಾತನಾಡ್ತಿರ್ಲಿಲ್ವಂತೆ. ಈತ ತುಂಬಾ ಸೈಲೆಂಟ್ ಅಂತ ನೆರೆಹೊರೆಯವರು ಹೇಳಿಕೆ ನೀಡಿದ್ದಾರೆ. 2 ವರ್ಷಗಳ ಹಿಂದೆ ದಿಢೀರ್ ಕೋಲ್ಕತ್ತಾದ ಹುರ್ರಾ ಬಜಾರ್ ತೊರೆದಿದ್ದಾನೆ. 24 ಪರಗಣ ಜಿಲ್ಲೆಯ ಬಾಗುಯಾಟಿ ಪ್ರದೇಶಕ್ಕೆ ಶಿಫ್ಟ್ ಆಗಿದ್ನಂತೆ. ಭಗತ್ ಸಿಂಗ್ ರೀತಿ ಕೇಂದ್ರ ಅಸೆಂಬ್ಲಿಯೊಳಗೆ ದಾಳಿಗೆ ಪ್ಲಾನ್. ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಯಲು. ಆರೋಪಿ ಲಲಿತ್ ಝಾ ಸ್ಮೋಕ್ ದಾಳಿಯ ವಿಡಿಯೋವನ್ನ ತನ್ನ ಮೊಬೈಲ್ನಿಂದ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದ್ದ. ಅಲ್ಲದೆ ಕೋಲ್ಕತ್ತಾ ಮೂಲದ ಸಂಘಟನೆಯೊಂದಕ್ಕೆ ವಿಡಿಯೋ ತುಣುಕು ಕಳುಹಿಸಿಕೊಟ್ಟಿದ್ದ. ಇನ್ನು ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ವೇಳೆ ಸಂಸತ್ನೊಳಗೆ ಕ್ರಾಂತಿಕಾರಿ ಭಗತ್ ಸಿಂಗ್ ಬಾಂಬ್ ಎಸೆದಿದ್ರು. ಭಗತ್ ಸಿಂಗ್ ಅವರ ಕ್ರಮವನ್ನ ಜಾರಿಗೆ ತರಲು ಬಯಸಿದ್ರು ಅಂತ ಆರೋಪಿಗಳು ವಿಚಾರಣೆಯ ಸಮಯದಲ್ಲಿ ಬಹಿರಂಗ ಪಡಿಸಿದ್ದಾರೆ ಅಂತ ದೆಹಲಿ ಪೊಲೀಸ್ ಮೂಲಗಳು ತಿಳಿಸಿವೆ. ಇದೇ ಕಾರಣಕ್ಕಾಗಿ ಸರ್ಕಾರದ ಗಮನ ಸೆಳೆಯಲು ನಾವು ಸಂಸತ್ ಭವನಕ್ಕೆ ಎಂಟ್ರಿ ಕೊಟ್ಟಿದ್ದು ಅಂತ ಪೊಲೀಸರ ಮುಂದೆ ಆರೋಪಿಗಳು ಹೇಳಿಕೊಂಡಿದ್ದಾರೆ ಎನ್ನಲಾಗಿದೆ. ಫ್ಯಾನ್ಸ್ ಆಫ್ ಭಗತ್ ಸಿಂಗ್ ಫೇಸ್ಬುಕ್ ಪೇಜ್ ಮೂಲಕ ಇವರೆಲ್ಲರೂ ಒಟ್ಟಾಗಿದ್ರು ಅಂತ ತಿಳಿದು ಬಂದಿದೆ. ಯಾರನ್ನು ರಕ್ಷಣೆ ಮಾಡುವ ಪ್ರಶ್ನೆ ಇಲ್ಲ ಎಂದ ಪ್ರಹ್ಲಾದ್ ಜೋಶಿ. ಪ್ರತಿಪಕ್ಷಗಳ ಗದ್ದಲ ಕುರಿತು ದೆಹಲಿಯಲ್ಲಿ ಮಾತನಾಡಿದ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಲೋಕಸಭೆಯಲ್ಲಿ ನಿನ್ನೆ ನಡೆದ ಘಟನೆ ವಿಷಾದನೀಯ, ಖಂಡನೀಯ. ಕೇಂದ್ರ ಸರ್ಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವ ಕೆಲಸ ಮಾಡಲಿದೆ. ಯಾವುದೇ ಕಾರಣಕ್ಕೂ ಯಾರನ್ನು ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ. ಪ್ರತಾಪ್ ಸಿಂಹ ಪಾಸ್ ಕೊಟ್ಟ ವಿಚಾರವು ತನಿಖೆಗೆ ಒಳಪಡಲಿದೆ ಅಂತ ಹೇಳಿದ್ದಾರೆ. ಯಾವುದೋ ಕಾರಣಕ್ಕೂ ರಕ್ಷಣೆ ಮಾಡುವ ಪ್ರಶ್ನೆನೇ ಇಲ್ಲ. ಎಲ್ಲ ರೀತಿಯ ತನಿಖೆ ಆಗ್ತದೆ. ಅವರು ಮತ್ತು ಇವರು ಪಾಸ್ ಕೊಟ್ಟದ್ದು ಎಲ್ಲ ವಿಷಯಗಳು ತನಿಖೆಯಲ್ಲಿ ಬಂದೇ ಬರ್ತದೆ. ಎಲ್ಲ ವಿಷಯಗಳು ತನಿಖೆಯಲ್ಲಿ ಇದನ್ನು ಗಮನಕ್ಕೆ ತೆಗೆದುಕೊಳ್ತಾರೆ.
ಭದ್ರತಾ ಲೋಪ ಘಟನೆ ಹಿಂದೆ ಯಾವುದೇ ಸಂಘಟಿತ ಭಯೋತ್ಪಾದನಾ ಸಂಘಟನೆಗಳ ಕೈವಾಡವಿಲ್ಲ ಅನ್ನೋದು ತನಿಖೆಯಲ್ಲಿ ತಿಳಿದು ಬಂದಿದೆ. ಹೆಚ್ಚಿನ ವಿಚಾರಣೆ ಬಳಿಕವೇ ಆರೋಪಿಗಳ ಕೃತ್ಯದ ಹಿಂದಿನ ಅಸಲಿಯತ್ತು ಬಯಲಾಗಲಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.